ಪತ್ರದಲ್ಲಿ ಡೆತ್ ನೋಟ್ನಲ್ಲಿ ಬಿಜೆಪಿಯ ಮೂವರು ನಾಯಕರ ಕೊಲೆಗೆ ಸಂಚನ್ನ ರೂಪಿಸಲಾಗಿದೆ ಅನ್ನೋ ಆರೋಪವನ್ನ ಕೂಡ ಮಾಡಿದ್ರು. ಇದೇ ವಿಚಾರ ಇದೀಗ ರಾಜಕೀಯ ಅಸ್ತ್ರವಾಗಿ ಸಿಕ್ಕಿದೆ ಬಿಜೆಪಿ ಕೈಯಲ್ಲಿ. ಕೇವಲ ಪೊಲೀಸರನ್ನ ಬಳಸಿಕೊಂಡು ತನಿಖೆ ಮಾಡಿದ್ರೆ ಸಾಕಾಗೋದಿಲ್ಲ, ಬದಲಾಗಿ ಇಡೀ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಹೇಳಿ ಒತ್ತಾಯಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ನೇರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ವಿಜಯೇಂದ್ರ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದ ಬೆನ್ನಲ್ಲೇ ಈಗ ಇಡೀ ಪ್ರಕರಣ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿದೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ, ಅದರಲ್ಲೂ ಪ್ರಿಯಾಂಕ್ ಖರ್ಗೆ, ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿಗೆ ದೊಡ್ಡದೊಂದು ಅಸ್ತ್ರ ಸಿಕ್ಕಂತಾಗಿದೆ. ಒಂದು ಕಡೆಯಲ್ಲಿ ಕುಟುಂಬಸ್ಥರು ಪೊಲೀಸ್ ಇಲಾಖೆಯ ಮೇಲೆ ಆರೋಪವನ್ನ ಮಾಡ್ತಾ ಇದೆ. ಪೊಲೀಸ್ ಇಲಾಖೆ ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆ ಆಗಿದೆ ಅನ್ನೋದು ವಿರೋಧ ಪಕ್ಷದ ಆರೋಪ ಕೂಡ. ಇದರ ಜೊತೆಗೆ ಕೇವಲ ಸಚಿನ್ ಆತ್ಮಹತ್ಯೆ ಪ್ರಕರಣ ಮಾತ್ರವಲ್ಲ, ಬಿಜೆಪಿಯ ಮೂವರು ನಾಯಕರು, ಸ್ಥಳೀಯ ಮಟ್ಟದ ನಾಯಕರ ಹತ್ಯೆಗೂ ಸ್ಕೆಚ್ ಅನ್ನ ಹಾಕಲಾಗಿತ್ತು ಅನ್ನೋ ಸಚಿನ್ ಅವರ ಡೆತ್ ನೋಟ್ನ ಬರಹ. ಈ ವಿಚಾರದಲ್ಲೂ ಕೂಡ ತನಿಖೆ ಆಗಬೇಕು, ತನಿಖೆ ಪಾರದರ್ಶಕವಾಗಿ ಆಗಬೇಕು ಅಂದ್ರೆ ಸಿಬಿಐನಿಂದಲೇ ತನಿಖೆ ಆಗಬೇಕು ಅನ್ನೋದು ಬಿಜೆಪಿಯ ಆಗ್ರಹ. ಔರಾದಲ್ಲಿ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ನೀವು ಮೂಗರ ಎಷ್ಟು ಜನ? ತಮ್ಮ ಒಬ್ಬನೇ ಇದ್ದನ್ರಿ ಸರ್. ನಿಮ್ಮ ಸಣ್ಣ ತಮ್ಮ ಇದ್ದನ್ರಿ ಅವ. ನೀವು 4 ಜನನ? 5 ಜನ ಸರ್. 5 ಜನ ಅವನಿಗೆ ಹಿಡ್ಕೊಂಡು 5 ಜನ? 6 ಜನ ಸರ್. 1 2 3 4 5 5 ಜನ ಸಿಸ್ಟರ್ ನಾವ್ ಇಲ್ಲೇ ಇದ್ದೇವೆ ಸರ್. ನಾವು ಒಬ್ಬ ತಮ್ಮ ಸಣ್ಣ ಸರ್, ಅವ ಖುಷಿಗತ್ತ ನೋಡ್ಕೊಂಡಿ ಸರ್. ನಾವು ಖುಷಿ ಬಾದು ಮಾಡ್ಬಿಟ್ರು ಸರ್. ಎಲ್ಲ ಧೋಕ ಮಾಡ್ಬಿಟ್ರು ಎಲ್ಲ ನಮ್ಗೆಲ್ಲ. ಧೈರ್ಯ ಇರ್ಬೇಕಾಗಿತ್ತು. ಈಗ ಅಟ್ಲೀಸ್ಟ್ ನಮ್ ಗಮನಕ್ಕೆ ತರಬೇಕಾಗಿತ್ತು. ಪೊಲೀಸ್ ಪ್ರೊಟೆಕ್ಷನ್ ಉಸ್ತುವಾರಿ ಮಂತ್ರಿ ಇದ್ದೇನೆ, ನನಗೆ ಹೇಳ್ಬೇಕಾಗಿತ್ತು, ಮಳೆಯಪ್ಪಗರ ಹೇಳ್ಬೇಕಾಗಿತ್ತು ಸರ್. ಅಷ್ಟು ಏನ್ ಯಾರಿಗೆ ಹೇಳ್ಬೇಕು ಸರ್? ಬೆದರ್ಸ್ ಹೋಗ್ಯಾರ ಅವ್ರು ನಮ್ಮ ಮನೆಗ್ ಬಂದ್ 2 ಸಲ. ಯಾರೇ ಬಂದು ಬೆದರಿಸ್ತಾರೆ ಅಂದ್ರೆ ನೀವು ಸಾಯಿಸ್ಬಿಡ್ತೀನಿ ಅಂದ್ರೆ ಯಾರಿಗೆ ಸಾಯಿಸ್ಲಿಕ್ಕೆ ಸಾಧ್ಯ ಇದೆ? ಈಗ ಬಿಟ್ರು ಸರ್. ಧೈರ್ಯದಿಂದ ಇರ್ಬೇಕಾಗಿತ್ತಮ್ಮ. ಯೋಚನೆ ಮಾಡಿದ್ರೆ ನೀವು ಯೋಚನೆ ಮಾಡ್ರಿ. ನೋಡ್ತೀವಮ್ಮ, ನಿಷ್ಪಕ್ಷಪಾತವಾದ ತನಿಖೆ ಮಾಡ್ತೀವಿ. ನೀವು ಅದ್ರ ಬಗ್ಗೆ ಭರವಸೆ ಇಕ್ರಿ. ಇವತ್ತು ಯಾವ ರೀತಿಯಲ್ಲಿ ನಿಮ್ಗೆ ಏನು ಸರ್ಕಾರದ ವತಿಯಿಂದಲೂ ಸರ್ಕಾರ ನಿಮ್ಮ ಜೊತೆಯಲ್ಲಿದೆ, ನಿಮ್ಮ ದುಃಖದಲ್ಲಿದೆ, ನಿಮ್ಮ ಫ್ಯಾಮಿಲಿ ಜೊತೆಯಲ್ಲಿದೆ. ನಿಮ್ಗೇನು ಅದಕ್ಕೇನು ಪರಿಹಾರ ಇದೆ ಆ ಪರಿಹಾರ ಮಾಡ್ತೀವಿ. ಪೊಲೀಸ್ ಸ್ಟೇಷನ್ ಯಾರು ತಗೊಂಡಿದ್ರಿ ಸರ್? ಪೊಲೀಸ್ ಮಾಡೋ ಕೆಲಸ ನಾವು ಲೇಡೀಸ್ ಮಾಡಿ ಸರ್. ನಾವು ಬಸ್ ಸ್ಟ್ಯಾಂಡ್, ಹೋಟೆಲ್ ನಾವು ಸರ್ಚ್ ಮಾಡಿ ಸರ್. ನಾವು ಹುಡುಕಿ ಸರ್. ಪೊಲೀಸ್ ಇವನ್ ಸರ್ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಲಾಡ್ಜ್ ಸರ್. ಅವ್ರ ಏನ್ ಕೆಲಸ ಮಾಡ್ಯಾರಿ ಸರ್? ನಮ್ ತಮ್ಮ ಇರ್ಲಕ್ಕ ಒಬ್ಬ ಇದ್ದೀನಿ ಸರ್. 20 ಅವರ್ಸ್ ಇದ್ದಿದ್ದನ್ರಿ ಸರ್ ನಮ್ ತಮ್ಮ. 20 ಅವರ್ಸ್ ಬದುಕಿದ್ದನ್ರಿ ಸರ್. ಎಷ್ಟು ಜನ ಪೊಲೀಸರು ನೋಡತಾರೆ, ಒಬ್ಬರು ರೆಸ್ಪಾನ್ಸ್ ಕೊಟ್ಟಿಲ್ರಿ. 1 ಪರ್ಸನ್ ಜೀವ ಅವ್ರಿಗೆ ಏನು ಬೆಲೆ ಇಲ್ಲ ಅಂತ ಸರ್. ಅವ್ರ ಬೆಲೆ ಇಲ್ಲ ಅಂತ 1 ಪರ್ಸನ್ ಬೆಲೆನೇ ಇಲ್ಲ ಅಂತ ಅವ್ರ ಬೆಲೆನೇ ಅವ್ರಿಗೆ ಹೆಚ್ಚದ ಅಂತ ಸರ್. ಇದೇ ಪತ್ರದಲ್ಲಿ ಡೆತ್ ನೋಟ್ನಲ್ಲಿ ಬಿಜೆಪಿಯ ಮೂವರು ನಾಯಕರ ಕೊಲೆಗೆ ಸಂಚನ್ನ ರೂಪಿಸಲಾಗಿದೆ ಅನ್ನೋ ಆರೋಪವನ್ನ ಕೂಡ ಮಾಡಿದ್ರು. ಇದೇ ವಿಚಾರ ಇದೀಗ ರಾಜಕೀಯ ಅಸ್ತ್ರವಾಗಿ ಸಿಕ್ಕಿದೆ ಬಿಜೆಪಿ ಕೈಯಲ್ಲಿ. ಕೇವಲ ಪೊಲೀಸರನ್ನ ಬಳಸಿಕೊಂಡು ತನಿಖೆ ಮಾಡಿದ್ರೆ ಸಾಕಾಗೋದಿಲ್ಲ, ಬದಲಾಗಿ ಇಡೀ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಹೇಳಿ ಒತ್ತಾಯಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ನೇರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ
ವಾಗ್ದಾಳಿಯನ್ನು ನಡೆಸಿದ್ದಾರೆ ವಿಜಯೇಂದ್ರ ಅವರು. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದ ಬೆನ್ನಲ್ಲೇ ಇದೀಗ ಇಡೀ ಪ್ರಕರಣ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿದೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ, ಅದರಲ್ಲೂ ಪ್ರಿಯಾಂಕ್ ಖರ್ಗೆ, ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿಗೆ ದೊಡ್ಡದೊಂದು ಅಸ್ತ್ರ ಸಿಕ್ಕಂತಾಗಿದೆ. ಒಂದು ಕಡೆಯಲ್ಲಿ ಕುಟುಂಬಸ್ಥರು ಪೊಲೀಸ್ ಇಲಾಖೆಯ ಮೇಲೆ ಆರೋಪವನ್ನ ಮಾಡ್ತಾ ಇದೆ. ಪೊಲೀಸ್ ಇಲಾಖೆ ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆ ಆಗಿದೆ ಅನ್ನೋದು ವಿರೋಧ ಪಕ್ಷದ ಆರೋಪ ಕೂಡ. ಇದರ ಜೊತೆಗೆ ಕೇವಲ ಸಚಿನ್ ಆತ್ಮಹತ್ಯೆ ಪ್ರಕರಣ ಮಾತ್ರವಲ್ಲ, ಬಿಜೆಪಿಯ 3 ನಾಯಕರು, ಸ್ಥಳೀಯ ಮಟ್ಟದ ನಾಯಕರ ಹತ್ಯೆಗೂ ಸ್ಕೆಚ್ ಅನ್ನ ಹಾಕಲಾಗಿತ್ತು ಅನ್ನೋ ಸಚಿನ್ ಅವರ ಡೆತ್ ನೋಟ್ನ ಬರಹ. ಈ ವಿಚಾರದಲ್ಲೂ ಕೂಡ ತನಿಖೆ ಆಗಬೇಕು, ತನಿಖೆ ಪಾರದರ್ಶಕವಾಗಿ ಆಗಬೇಕು ಅಂದ್ರೆ ಸಿಬಿಐನಿಂದಲೇ ತನಿಖೆ ಆಗಬೇಕು ಅನ್ನೋದು ಬಿಜೆಪಿಯ ಆಗ್ರಹ. ಔರಾದಲ್ಲಿ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ನೀವು ಮೂಗರ ಎಷ್ಟು ಜನ? ಐದ್ರಿ ತಮ್ಮ ಒಬ್ಬನೇ ಇದ್ದನ್ರಿ ಸರ್. ನಿಮ್ಮ ಸಣ್ಣ ತಮ್ಮ ಸಣ್ಣ ತಮ್ಮ ಇದ್ದನ್ರಿ ಅವ. ನೀವು 4 ಜನನ? 5 ಜನ ಸರ್. 5 ಜನ ಅವನಿಗೆ ಹಿಡ್ಕೊಂಡು 5 ಜನ? 6 ಜನ ಸರ್. 1 2 3 4 5 5 ಜನ ಸಿಸ್ಟರ್ ನಾವ್ ಇಲ್ಲೇ ಇದ್ದೇವೆ ಸರ್. ನಾವು ಒಬ್ಬ ತಮ್ಮ ಸಣ್ಣ ಸರ್, ಅವ ಖುಷಿಗತ್ತ ನೋಡ್ಕೊಂಡಿ ಸರ್. ನಾವು ಬಾಡ್ದು ಮಾಡ್ಬಿಟ್ರು ಸರ್. ಎಲ್ಲ ಧೋಕ ಮಾಡ್ಬಿಟ್ರು ಎಲ್ಲ ನಮ್ಗೆಲ್ಲ. ಸರ್ ನಾವು ನಂಬಿಕೆ ತಗೊಂಡಿದ್ದೀವಿ ಸರ್. ಧೈರ್ಯನೂ ಇಲ್ಲ ಸರ್, ಯಾರ ಮೇಲೆ ನಂಬಿಕೆನೂ ಹೊಂದಿಲ್ಲ ಸರ್. ಧೈರ್ಯ ಇರ್ಬೇಕಾಗಿತ್ತು. ಈಗ ಅಟ್ಲೀಸ್ಟ್ ನಮ್ ಗಮನಕ್ಕೆ ತರಬೇಕಾಗಿತ್ತು. ಪೊಲೀಸ್ ಪ್ರೊಟೆಕ್ಷನ್ ಪೊಲೀಸ್ ಉಸ್ತುವಾರಿ ಮಂತ್ರಿ ಇದ್ದೇನೆ, ನನಗೆ ಹೇಳ್ಬೇಕಾಗಿತ್ತು. ಮಳೆಯಪ್ಪಗರ ಹೇಳ್ಬೇಕಾಗಿತ್ತು. ಸರ್ ಅಷ್ಟು ಬೆದರ್ಸೋಗ್ಯಾರ. ಏನ್ ಯಾರಿಗೆ ಹೇಳ್ಬೇಕು ಸರ್? ಬೆದರ್ಸೋಗ್ಯಾರ ಅವ್ರು ನಮ್ಮ ಮನೆಗ್ ಬಂದ್ 2 ಸಲ. ಯಾರೇ ಬಂದು ಬೆದರಿಸ್ತಾರೆ ಅಂದ್ರೆ ನೀವು ಮಾಹಿತಿ ನಮ್ ತಮ್ಮ ಸಾಯಿಸ್ಬಿಡ್ತೀನಿ ಅಂದ್ರೆ ಯಾರಿಗೆ ಸಾಯಿಸ್ಲಿಕ್ಕೆ ಸಾಧ್ಯ ಇದೆ? ಈಗ ಬಿಟ್ರು ಸರ್. ಧೈರ್ಯದಿಂದ ಇರ್ಬೇಕಾಗಿತ್ತಮ್ಮ. ಅಷ್ಟು ಯೋಚನೆ ಮಾಡಿದ್ರೆ ಹೆಂಗ್ ಲೈಫ್ ನೀವು ಯೋಚನೆ ಮಾಡ್ರಿ. ನೋಡ್ತೀವಮ್ಮ, ನಿಷ್ಪಕ್ಷಪಾತವಾದ ತನಿಖೆ ಮಾಡ್ತೀವಿ. ನೀವು ಅದ್ರ ಬಗ್ಗೆ ಭರವಸೆ ಇಕ್ರಿ. ಇವತ್ತು ಯಾವ ರೀತಿಯಲ್ಲಿ ನಿಮ್ಗೆ ಏನು ಸರ್ಕಾರದ ವತಿಯಿಂದಲೂ ಸರ್ಕಾರ ನಿಮ್ಮ ಜೊತೆಯಲ್ಲಿದೆ, ನಿಮ್ಮ ದುಃಖದಲ್ಲಿದೆ, ನಿಮ್ಮ ಫ್ಯಾಮಿಲಿ ಜೊತೆಯಲ್ಲಿದೆ. ನಿಮ್ಗೇನು ಅದಕ್ಕೇನು ಪರಿಹಾರ ಇದೆ ಆ ಪರಿಹಾರ ಮಾಡ್ತೀವಿ. ಪೊಲೀಸ್ ಸ್ಟೇಷನ್ ಯಾರ್ದು ತಗೊಂಡಿದ್ರಿ ಸರ್? ಪೊಲೀಸ್ ಮಾಡೋ ಕೆಲಸ ನಾವು ಲೇಡೀಸ್ ಮಾಡಿ ಸರ್. ನಾವು ಬಸ್ ಸ್ಟ್ಯಾಂಡ್, ಹೋಟೆಲ್ ನಾವು ಸರ್ಚ್ ಮಾಡಿ ಸರ್. ನಾವು ಹುಡುಕಿ ಸರ್. ಪೊಲೀಸ್ ಇವನ್ ಸರ್ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಲಾಡ್ಜ್ ಎಲ್ಲ ನೋಡಿ ಸರ್. ಅವ್ರ ಏನ್ ಕೆಲಸ ಮಾಡ್ಯಾರಿ ಸರ್? ನಮ್ ತಮ್ಮ ಇರ್ಲಕ್ಕ ಒಬ್ಬ ಇದ್ದೀನಿ ಸರ್. 20 ಅವರ್ಸ್ ಇದ್ದಿದ್ದನ್ರಿ ಸರ್ ನಮ್ ತಮ್ಮ. 20 ಅವರ್ಸ್ ಬದುಕಿದ್ದನ್ರಿ ಸರ್. ಎಷ್ಟು ಜನ ಪೊಲೀಸರು ನೋಡತಾರೆ, ಒಬ್ಬರು ರೆಸ್ಪಾನ್ಸ್ ಕೊಟ್ಟಿಲ್ರಿ. 1 ಪರ್ಸನ್ ಜೀವ ಅವ್ರಿಗೆ ಏನು ಬೆಲೆ ಇಲ್ಲ ಅಂತ ಸರ್. ಅವ್ರ ಬೆಲೆ ಇಲ್ಲ ಅಂತ 1 ಪರ್ಸನ್ ಬೆಲೆನೇ ಇಲ್ಲ ಅಂತ ಅವ್ರ ಬೆಲೆನೇ ಅವ್ರಿಗೆ ಹೆಚ್ಚದಂತ ಸರ್. ಇದೇ ಪತ್ರದಲ್ಲಿ ಡೆತ್ ನೋಟ್ನಲ್ಲಿ ಬಿಜೆಪಿಯ 3 ನಾಯಕರ ಕೊಲೆಗೆ ಸಂಚನ್ನ ರೂಪಿಸಲಾಗಿದೆ ಅನ್ನೋ ಆರೋಪವನ್ನ ಕೂಡ ಮಾಡಿದ್ರು. ಇದೇ ವಿಚಾರ ಇದೀಗ ರಾಜಕೀಯ ಅಸ್ತ್ರವಾಗಿ ಸಿಕ್ಕಿದೆ ಬಿಜೆಪಿ ಕೈಯಲ್ಲಿ. ಕೇವಲ ಪೊಲೀಸರನ್ನ ಬಳಸಿಕೊಂಡು ತನಿಖೆ ಮಾಡಿದ್ರೆ ಸಾಕಾಗೋದಿಲ್ಲ, ಬದಲಾಗಿ ಇಡೀ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಹೇಳಿ ಒತ್ತಾಯಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ನೇರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ವಿಜಯೇಂದ್ರ ಅವರು. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದ ಬೆನ್ನಲ್ಲೇ ಇದೀಗ ಇಡೀ ಪ್ರಕರಣ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿದೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ, ಅದರಲ್ಲೂ ಪ್ರಿಯಾಂಕ್ ಖರ್ಗೆ, ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿಗೆ ದೊಡ್ಡದೊಂದು ಅಸ್ತ್ರ ಸಿಕ್ಕಂತಾಗಿದೆ. ಒಂದು
ಕಡೆಯಲ್ಲಿ ಕುಟುಂಬಸ್ಥರು ಪೊಲೀಸ್ ಇಲಾಖೆಯ ಮೇಲೆ ಆರೋಪವನ್ನ ಮಾಡ್ತಾ ಇದೆ. ಪೊಲೀಸ್ ಇಲಾಖೆ ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆ ಆಗಿದೆ ಅನ್ನೋದು ವಿರೋಧ ಪಕ್ಷದ ಆರೋಪ ಕೂಡ. ಇದರ ಜೊತೆಗೆ ಕೇವಲ ಸಚಿನ್ ಆತ್ಮಹತ್ಯೆ ಪ್ರಕರಣ ಮಾತ್ರವಲ್ಲ, ಬಿಜೆಪಿಯ 3 ನಾಯಕರು, ಸ್ಥಳೀಯ ಮಟ್ಟದ ನಾಯಕರ ಹತ್ಯೆಗೂ ಸ್ಕೆಚ್ ಅನ್ನ ಹಾಕಲಾಗಿತ್ತು ಅನ್ನೋ ಸಚಿನ್ ಅವರ ಡೆತ್ ನೋಟ್ನ ಬರಹ. ಈ ವಿಚಾರದಲ್ಲೂ ಕೂಡ ತನಿಖೆ ಆಗಬೇಕು, ತನಿಖೆ ಪಾರದರ್ಶಕವಾಗಿ ಆಗಬೇಕು ಅಂದ್ರೆ CBI ನಿಂದಲೇ ತನಿಖೆ ಆಗಬೇಕು ಅನ್ನೋದು ಬಿಜೆಪಿಯ ಆಗ್ರಹ. ಔರಾದಲ್ಲಿ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ನೀವು ಮೂಗರ ಎಷ್ಟು ಜನ? ಐದ್ರಿ ತಮ್ಮ ಒಬ್ಬನೇ ಇದ್ದನ್ರಿ ಸರ್. ನಿಮ್ಮ ಸಣ್ಣ ತಮ್ಮ ಸಣ್ಣ ತಮ್ಮ ಇದ್ದನ್ರಿ ಅವ. ನೀವು 4 ಜನನ? 5 ಜನ ಸರ್. 5 ಜನ ಅವ್ನಿಗೆ ಹಿಡ್ಕೊಂಡು 5 ಜನ? 6 ಜನ ಸರ್. 1 2 3 4 5 5 ಜನ ಸಿಸ್ಟರ್ ನಾವ್ ಇಲ್ಲೇ ಇದ್ದೇವೆ ಸರ್. ನಾವು ಒಬ್ಬ ತಮ್ಮ ಸಣ್ಣ ಸರ್, ಅವ ಖುಷಿಗತ್ತ ನೋಡ್ಕೊಂಡಿ ಸರ್. ನಾವು ಬಾಡ್ದು ಮಾಡ್ಬಿಟ್ರು ಸರ್. ಎಲ್ಲ ಧೋಕ ಮಾಡ್ಬಿಟ್ರು ಎಲ್ಲ ನಮ್ಗೆಲ್ಲ. ಸರ್ ನಾವು ನಂಬಿಕೆ ತಗೊಂಡಿದ್ದೀವಿ ಸರ್. ಧೈರ್ಯನೂ ಇಲ್ಲ ಸರ್, ಯಾರ ಮೇಲೆ ನಂಬಿಕೆನೂ ಹೊಂದಿಲ್ಲ ಸರ್. ಧೈರ್ಯ ಇಗ್ಬೇಕಾಗಿತ್ತು. ಈಗ ಅಟ್ಲೀಸ್ಟ್ ನಮ್ ಗಮನಕ್ಕೆ ತರಬೇಕಾಗಿತ್ತು. ಪೊಲೀಸ್ ಪ್ರೊಟೆಕ್ಷನ್ ನಾನು ಉಸ್ತುವಾರಿ ಮಂತ್ರಿ ಇದ್ದೇನೆ, ನನಗೆ ಹೇಳ್ಬೇಕಾಗಿತ್ತು. ಮಳೆಯಪ್ಪಗರ ಹೇಳ್ಬೇಕಾಗಿತ್ತು. ಸರ್ ಅಷ್ಟು ಬೆದರ್ಸೋಗ್ಯಾರ ಏನ್ ಯಾರಿಗೆ ಹೇಳ್ಬೇಕು ಸರ್? ಬೆದರ್ಸೋಗ್ಯಾರ ಅವ್ರು ನಮ್ಮ ಮನೆಗ್ ಬಂದ್ 2 ಸಲ. ಯಾರೇ ಬಂದು ಬೆದರಿಸ್ತಾರೆ ಅಂದ್ರೆ ನೀವು ಮಾಹಿತಿ ನಮ್ ತಮ್ಮ ಸಾಯಿಸ್ಬಿಡ್ತೀನಿ ಅಂದ್ರೆ ಯಾರಿಗೆ ಸಾಯಿಸ್ಲಿಕ್ಕೆ ಸಾಧ್ಯ ಇದೆ? ಈಗ ಬಿಟ್ರು ಸರ್. ಧೈರ್ಯದಿಂದ ಇರ್ಬೇಕಾಗಿತ್ತಮ್ಮ. ಅಷ್ಟು ದೌರ್ಜನ್ಯ ಮಾಡಿದ್ರೆ ಹೆಂಗ್ ಲೈಫ್ ನೀವು ಯೋಚನೆ ಮಾಡ್ರಿ. ನೋಡ್ತೀವಮ್ಮ, ನಿಷ್ಪಕ್ಷಪಾತವಾದ ತನಿಖೆ ಮಾಡ್ತೀವಿ. ನೀವು ಅದ್ರ ಬಗ್ಗೆ ಭರವಸೆ ಇಕ್ರಿ. ಇವತ್ತು ಯಾವ ರೀತಿಯಲ್ಲಿ ನಿಮ್ಗೆ ಏನು ಸರ್ಕಾರದ ವತಿಯಿಂದಲೂ ಸರ್ಕಾರ ನಿಮ್ಮ ಜೊತೆಯಲ್ಲಿದೆ, ನಿಮ್ಮ ದುಃಖದಲ್ಲಿದೆ, ನಿಮ್ಮ ಫ್ಯಾಮಿಲಿ ಜೊತೆಯಲ್ಲಿದೆ. ನಿಮ್ಗೇನು ಅದಕ್ಕೇನು ಪರಿಹಾರ ಇದೆ ಆ ಪರಿಹಾರ ಮಾಡ್ತೀವಿ. ಪೊಲೀಸ್ ಸ್ಟೇಷನ್ ಯಾರ್ದು ತಗೊಂಡಿದ್ರು ಸರ್? ಪೊಲೀಸ್ ಮಾಡೋ ಕೆಲಸ ನಾವು ಲೇಡೀಸ್ ಮಾಡಿ ಸರ್. ನಾವು ಬಸ್ ಸ್ಟ್ಯಾಂಡ್, ಹೋಟೆಲ್ ನಾವು ಸರ್ಚ್ ಮಾಡಿ ಸರ್. ನಾವು ಹುಡುಕಿರಿ ಸರ್. ಪೊಲೀಸ್ ಇವನ್ ಸರ್ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಲಾಡ್ಜ್ ಎಲ್ಲ ನೋಡಿ ಸರ್. ಅವ್ರ ಏನ್ ಕೆಲಸ ಮಾಡ್ಯಾರಿ ಸರ್? ನಮ್ ತಮ್ಮ ಇರ್ಲಕ್ಕ ಒಬ್ಬ ಇದ್ದೀನಿ ಸರ್. 20 ಅವರ್ಸ್ ಇದ್ದಿದ್ದನ್ರಿ ಸರ್ ನಮ್ ತಮ್ಮ. 20 ಅವರ್ಸ್ ಬದುಕಿದ್ದನ್ರಿ ಸರ್. ಎಷ್ಟು ಜನ ಪೊಲೀಸರು ನೋಡತಾರೆ, ಒಬ್ಬರು ರೆಸ್ಪಾನ್ಸ್ ಕೊಟ್ಟಿಲ್ರಿ. 1 ಪರ್ಸನ್ ಜೀವ ಅವ್ರಿಗೆ ಏನು ಬೆಲೆ ಇಲ್ಲ ಅಂತ ಸರ್. ಅವ್ರ ಬೆಲೆ ಇಲ್ಲ ಅಂತ 1 ಪರ್ಸನ್ ಬೆಲೆನೇ ಇಲ್ಲ ಅಂತ ಅವ್ರ ಬೆಲೆನೇ ಅವ್ರಿಗೆ ಹೆಚ್ಚದ ಅಂತ ಸರ್.